ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಸಹೋದರ ಮಿಸ್ಸಿಂಗ್ ಪ್ರಕರಣದ ಆರೋಪಿತ ಮಹಿಳೆ ಕೇರಳಕ್ಕೆ ಪರಾರಿಯಾಗಿರುವಂತಹ ಶಂಕೆ ಇದೆ. ಸುರತ್ಕಲ್ ಮೂಲದ ಮಹಿಳೆಯ ಮೊಬೈಲ್ ಟ್ರೇಸ್ ಮಾಡಿದಂತಹ ಪೊಲೀಸರು ಮಹಿಳೆ ಸೇರಿದಂತೆ 4 ಶಂಕಿತರ ಪತ್ತೆಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಸದ್ಯ ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಅವರ ಸಹೋದರ ಮುಮ್ತಾಜ್ ಅಲಿ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಹಿಂದೆ ಮಹಿಳೆಯ ಕೈವಾಡ ಇರುವಂತಹ ಶಂಕೆ ಕೂಡ ಇದೆ. ಈಗ ಮಹಿಳೆಯ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೇರಳ ಕಡೆಗೆ ನಾಪತ್ತೆಯಾಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಆಕೆಯನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆಕೆಗೆ ಸಪೋರ್ಟ್ ನೀಡಿದ ಇನ್ನು 4 ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಿರುಕುಳವನ್ನ ಕೊಡಲಾಗ್ತಾ ಇತ್ತು, ಈ ಟೀಮ್ನಿಂದ ಎಷ್ಟು ದಿನಗಳ ಕಿರುಕುಳದಲ್ಲಿ ಅವರು ಒಳಗಾಗಿದ್ರು, ಇದನ್ನ ಯಾರ ಬಳಿಯೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ವಾ, ಮರ್ಯಾದೆಗೆ ಅಂಜಿ ಕೊನೆಗೆ ಇಂತಹದ್ದೊಂದು ನಿರ್ಧಾರಕ್ಕೆ ಅವರು ಬಂದ್ರ, ಹಲವು ಪ್ರಶ್ನೆಗಳು ಇಲ್ಲಿ ಮನೆ ಮಾಡಿದೆ. ಕಾರಂತೂ ಆಕ್ಸಿಡೆಂಟ್ ಆಗಿರೋ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಫಲ್ಗುಣಿ ನದಿಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಮುಳುಗು ತಜ್ಞರು ಇನ್ನೂ ಕೂಡ ಶೋಧವನ್ನ ಮುಂದುವರಿಸಿದ್ದಾರೆ. ಎಲ್ಲಿಗೆ ಬಂದಿದೆ, ಏನ್ ಹೇಳ್ತಾರೆ ಮುಳುಗು ತಜ್ಞರು? ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಪೈಕಿ ಅವರಿಗೆ ಸಿಕ್ಕಿರುವಂತಹ ಕೆಲವೊಂದಷ್ಟು ಹಿಂಟ್ಸ್ ಏನು? ದಿವ್ಯಜ್ಯೋತಿ, ಸದ್ಯ ನಾಪತ್ತೆ ಆಗಿರುವಂತಹ ಮುಮ್ತಾಜ್ ಅಲಿ ಅವರನ್ನ ಹುಡುಕುವಂತ ಪ್ರಯತ್ನ ಮುಂದುವರೆದಿದೆ. ಅವರು ಬೆಳಗಿನ ಜಾವ ಇವತ್ತು 3 ಗಂಟೆಗೆ ಅವರ ಮನೆಯಿಂದ ಹೊರಟಿದ್ರು. ಆ ಬಳಿಕ ನೇರವಾಗಿ ಈ ಕೂಳೂರಿನ ಸೇತುವೆ ಏನಿದೆ, ಈ ಸೇತುವೆಯ ಮೇಲ್ಭಾಗದಲ್ಲಿ ಅವರು ಕಾರನ್ನು ನಿಲ್ಲಿಸಿದ್ರು. ಅವರ BMW ಕಾರನ್ನು ಇದೇ ಸ್ಥಳದಲ್ಲಿ ನಿಲ್ಲಿಸಿದ್ರು. ಹಾಗಾಗಿ ಅಲ್ಲಿಂದ ಆ ಬಳಿಕ ಅವರು ನಾಪತ್ತೆ ಆಗಿರುವಂಥ ಕಾರಣಕ್ಕಾಗಿ ಅವರು ಕೆಳಗಿನ ಭಾಗಕ್ಕೆ ಅಂದರೆ ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅನ್ನುವಂಥ ಒಂದು ಶಂಕೆ ವ್ಯಕ್ತ ಆಗಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಶೋಧ ಕಾರ್ಯ ಮುಂದುವರೆದಿದೆ. ಮುಳುಗು ತಜ್ಞರ ತಂಡ ಸೇರಿದಂತೆ NDRF, ಕೋಸ್ಟ್ ಗಾರ್ಡ್, SDRF, ಅಗ್ನಿಶಾಮಕ ದಳ ನಿರಂತರ ಬೆಳಿಗ್ಗೆಯಿಂದಲೂ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಯಾವುದೇ ಸಂದರ್ಭದಲ್ಲೂ ಏನು ಶೋಧ ಕಾರ್ಯವನ್ನು ನಿಲ್ಲಿಸುವಂಥ ಕೆಲಸ ಆಗಿಲ್ಲ. ನಿರಂತರವಾಗಿ ಹುಡುಕುವಂಥ ಪ್ರಯತ್ನ ಆಗ್ತಾ ಇದೆ. ಸುಮಾರು ಒಂದು 200 ಮೀಟರ್ ವ್ಯಾಪ್ತಿಯಲ್ಲಿ ಅವ್ರು ಏನಾದರೂ ಹಾರಿದಿದ್ರೆ ಇಲ್ಲೇ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಮುಳುಗು ತಜ್ಞರು, ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಮುಳುಗು ತಜ್ಞರೆಲ್ಲರೂ ಹುಡುಕ್ತಾ ಇರುವಂಥದ್ದು. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಸುಳಿವು ಪತ್ತೆ ಆಗಿಲ್ಲ. ಅವರು ಇಲ್ಲೇ ಹಾರಿದ್ದಾರಾ ಅಥವಾ ಇಲ್ಲಿಂದ ಬೇರೆ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಅನುಮಾನಗಳಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕಾವೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ನಡುವೆ ಈ ಒಂದು ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇದರಲ್ಲಿ ಒಬ್ಬರು ಮಹಿಳೆ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಮಹಿಳೆಯಿಂದ ಮುಮ್ತಾಜ್ ಅಲಿ ಅವರಿಗೆ ನಿರಂತರ ಬ್ಲ್ಯಾಕ್ ಮೇಲ್ ಆಗ್ತಾ ಇತ್ತು. ಆ ಮಹಿಳೆ ಮದುವೆ ಆಗುವಂತೆ ಮಹಿಳೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಅದಕ್ಕೆ ಒಂದು ಸುಮಾರು 4 ಜನರು ಸುರತ್ಕಲ್ ಮೂಲದವರು ಸಹಕಾರ ಕೊಡ್ತಾ ಇದ್ರು ಆ ಮಹಿಳೆಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ತನಿಖೆಯನ್ನು ಆರಂಭಿಸಿದ್ದಾರೆ. ಅಲ್ಲಿನ ಒಂದು ಮಸೀದಿಯ ಕಮಿಟಿ ವಿಚಾರದಲ್ಲಿ ಈ 4 ವ್ಯಕ್ತಿಗಳಿಗೆ ಮತ್ತು ಮುಮ್ತಾಜ್ ಅಲಿ ಅವರಿಗೂ ಜಟಾಪಟಿಯಾಗಿತ್ತು. ಅದೇ 4 ಈ ಮಹಿಳೆಯ ಜೊತೆ ಸೇರಿ ಅವರಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮುಂದುವರಿಸಿದ್ರು ಅನ್ನುವಂಥ ಮಾತಿದೆ. ಹಾಗಾಗಿ ಆ 4ರನ್ನು ವಶಕ್ಕೆ ಪಡೀಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾದಂಥ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಮ್ತಾಜ್ ಅಲಿ ಅವರ ಒಂದು ವಿಡಿಯೋವನ್ನು ಇಟ್ಕೊಂಡು ಮಹಿಳೆ ಮತ್ತು ಆ 4 ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಒಂದು ಆ್ಯಂಗಲಲ್ಲೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದರ ಬೆಳವಣಿಗೆ ಬೆನ್ನಲ್ಲೇ ಈಗ ಆ ಮಹಿಳೆ ಅನ್ನುವಂಥದ್ದು ಯಾರಿದ್ದಾರೆ ಅವರು ಮಿಸ್ಸಿಂಗ್ ಆಗಿರುವಂಥದ್ದು ಪೊಲೀಸರಿಗೆ ಗೊತ್ತಾಗಿದೆ. ಕೇರಳದವರೆಗೂ ಆ ಮಹಿಳೆ ಹೋಗಿದ್ದಾರೆ. ಅಲ್ಲಿವರೆಗೂ ಅವರ ಫೋನ್ ಆನ್ ಆಗಿತ್ತು, ಆ ಬಳಿಕ ಸ್ವಿಚ್ ಆಫ್ ಆಗಿದ್ದೆ ಅನ್ನುವಂಥ ಒಂದು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಸುರತ್ಕಲ್ನ ಕೃಷ್ಣಾಪುರ ಮೂಲದ ನಿವಾಸಿ ಆ ಮಹಿಳೆ, ಆಕೆಯ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಮಹಿಳೆಯ ಬ್ಲ್ಯಾಕ್ ಮೇಲ್ನ ಕಾರಣಕ್ಕಾಗಿ ಈ ರೀತಿಯಾಗಿ ಮುಮ್ತಾಜ್ ಅಲಿ ಅವರು ಏನಾದರೂ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ವೇಳೆ ಡೆತ್ ಕನ್ಫರ್ಮ್ ಆದರೆ ಒಂದು ಕಡೆಯಿಂದ ಈ 4 ಯಾರಿದ್ದಾರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥದ್ದು ಅಥವಾ ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಆ ಒಂದು ಆ್ಯಂಗಲಲ್ಲೂ ತನಿಖೆ ಮಾಡಿ ಈಗ ಆ ಮಹಿಳೆ ಯಾರು ನಾಪತ್ತೆ ಆಗಿದ್ದಾರೆ ಅವರು ಕೇರಳಕ್ಕೆ ಹೋಗಿರುವಂಥ ಸಾಧ್ಯತೆ ಇದೆ. ಅವರ ಮೊಬೈಲನ್ನು ಟ್ರೇಸ್ ಮಾಡಿದಾಗ ಗೊತ್ತಾಗಿದೆ. ಹಾಗಾಗಿ ಪೊಲೀಸರ ಒಂದು ತಂಡವು ಕೇರಳಕ್ಕೆ ಈಗಾಗಲೇ ಹೊರಟಿರುವಂಥದ್ದು. ಹಾಗಾಗಿ ಆ ಮಹಿಳೆ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಅವರ ಕಿರುಕುಳಕ್ಕೆ ಬಿದ್ದು ಈ ರೀತಿಯಾಗಿ ಸುಸೈಡ್ ಮಾಡ್ಕೊಂಡಿರ್ಬೋದು ಅನ್ನುವಂಥ ಒಂದು ಅನುಮಾನ ಅವರ ಮುಮ್ತಾಜ್ ಅಲಿ ಅವರ ಮನೆಯವರು ಮತ್ತು ಅವರ ಸಂಬಂಧಿಕರು, ಸಹೋದರರು ಎಲ್ಲರೂ ಈಗಾಗಲೇ ಪೊಲೀಸರ ಸಮ್ಮುಖದಲ್ಲಿ ಹೇಳ್ಕೊಂಡಿರುವಂಥದ್ದು. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಯಾಕಂತ ಹೇಳಿದರೆ ಒಬ್ಬ ಉದ್ಯಮಿ ಆಗಿದ್ದುಕೊಂಡು ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿರುವಂಥ ಮುಮ್ತಾಜ್ ಅಲಿ ಅವರು ಈ ರೀತಿಯಾಗಿ ಏನಾದರೂ ಮಿಸ್ಸಿಂಗ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪೊಲೀಸರು ಬೇರೆ ಬೇರೆ ಆ್ಯಂಗಲಲ್ಲಿ
ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ. 2 ಆಯಾಮದಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಒಂದು, ಸುಯಿಸೈಡ್ ಮಾಡಿಕೊಂಡಿದ್ದಾರಾ ಅನ್ನುವಂಥ ಹಿನ್ನೆಲೆಯಲ್ಲಿ ಫಲ್ಗುಣಿ ನದಿಯಲ್ಲಿ ಈಜು ತಜ್ಞರು ಈಶ್ವರ್ ಮಲ್ಪೆ ಅವರ ಟೀಮ್ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ನಾಪತ್ತೆ ಆಗಿದ್ದಾರಾ, ಯಾರಾದರೂ ಅವರನ್ನ ಕಿಡ್ನಾಪ್ ಮಾಡಿರಬಹುದಾ ಅನ್ನೋ ಆಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇದರ ಹಿಂದೆ ಯಾರಿರಬಹುದು ಅನ್ನೋ ಅನುಮಾನದ ಮೇಲೆ ಅವರನ್ನ ಟ್ರ್ಯಾಕ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ.